ನಾನು ಯಾವ ತಂತ್ರಗಾರಿಕೆಯೂ ಮಾಡಿಲ್ಲ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರು ಸ್ವ ಇಚ್ಛೆಯಿಂದ ಮತವನ್ನ ಹಾಕಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ನನಗೆ ಗೊತ್ತಿಲ್ಲ. ಅಡ್ಡ ಮತದಾನ ಹಾಕುವ ಅಗತ್ಯವೂ ಕೂಡ ನಮಗೆ ಇಲ್ಲ. ಸೊ ನಮ್ಮ ಮತ ನಮಗೆ ಹಾಕಿ ಅಂತ ಕೇಳಿದ್ದೇವೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಮತದಾನ ಮುಗ್ದಿದೆ. ಸೊ ಯಾವುದೇ ರೀತಿಯ ತಂತ್ರಗಾರಿಕೆ ಅಂತೂ ನಮ್ಮಲ್ಲಿ ಆಗಿಲ್ಲ, ಆಗೋದು ಇಲ್ಲ. ಎಲ್ಲವೂ ಕೂಡ ಇಲ್ಲಿಯ ತನಕ ಅನ್ಕೊಂಡಂಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಮಾತನಾಡಿದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಇಲ್ಲಿಯ ತನಕ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಈ ಒಂದು ಚುನಾವಣೆಯ ವೋಟಿಂಗ್. ಪರಮೇಶ್ವರ್ ಒಬ್ರು ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕ್ಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನನ್ನ ಹರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದ್ದೆ ನೋಡಪ್ಪ. ಎಸ್, ಇಲ್ಲಿಯ ತನಕ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಏನು ಅನ್ಕೊಂಡಿತ್ತಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟ್ ಆದಂಗೆ ಕಾಣ್ತಾ ಇದೆ. ಅದೇ ವಿಚಾರವಾಗಿ ಮಾತನಾಡಿದರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸೊ ಎಲ್ಲವೂ ಕೂಡ ಮತದಾನ ಮುಕ್ತಾಯ ಆಗಿದೆ. ಯಾವುದೇ ರೀತಿಯ ನಾವು ತಂತ್ರಗಾರಿಕೆ ಅಂತೂ ಮಾಡಿಲ್ಲ. ಸೊ ತಂತ್ರಗಾರಿಕೆ ಮಾಡುವಂಥ ಅವಶ್ಯಕತೆಯೂ ಕೂಡ ನಮಗಿಲ್ಲ. ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಸೊ ಹಂಗಾಗಿ ಸ್ವ ಇಚ್ಛೆಯಿಂದ ಶಾಸಕರು ಮತವನ್ನು ಹಾಕಿದ್ದಾರೆ. ಬಟ್ ರೆಸಾರ್ಟಲ್ಲಿ ಏನು ಕೆಲಸ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯಾಗಿ ವೋಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಆಗಿದೆ, ಬಿಟ್ಟರೆ ಯಾವುದೇ ರೀತಿಯ ಆಪರೇಷನ್ ಮಾಡುವಂಥದ್ದು ಅಥವಾ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಅದು ಆಗೇ ಇಲ್ಲ ಅಂಥೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕಾನ್ಫಿಡೆಂಟನ್ನು ನೋಡ್ತಾ ಇದ್ರೆ ಬಹುಶಃ 5ನೇ ಸ್ಪರ್ಧಿ ಅಂದರೆ 5ನೇ ಅಭ್ಯರ್ಥಿ ಏನಿದ್ರಲ್ಲ ಗೆಲ್ಲುವಂಥ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ.